ಭಾಳ ಲೀಡ್ ಒಂದು 20,000 30,000 40,000ವರೆಗೆ ಲೀಡ್ ಆಗ್ತಾ ಅಂತ ನಾವು ಒಂದು ಅಂದಾಜಿತ್ತು ನಾವು ಎಸ್ಟಿಮೇಟ್ ಅಷ್ಟು ಆಗ್ತಿತ್ತು. ನಾವೆಲ್ಲ ಕೂಡಿ ಮಾಡಿದ್ರೆ 40,000 ಎಸ್ಟಿಮೇಟ್ ಬಂದಿತ್ತು, ಇಲ್ಲಿ 40,000 ಲೀಡ್ ಆಗ್ತದೆ ಅಂತ. ಆದರೆ ಆಗಲಿಲ್ಲ. ಅದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತು. ಅವರು ರಾತ್ರಿ ಕಂಡ ಬಾವಿ ರಾತ್ರಿ ಎಲ್ಲ ನೋಡಿದ್ರೆ ಇಲ್ಲಿ ಬಾವಿ ಐತಿ, ಜಿಗಿದಿ ಬೇಡಪ್ಪ ಅಂತೆಲ್ಲ ದಾಟ್ ಹೋಗಿದ್ರು. ಆದರೆ ಎಲ್ಲ ಕಡೆ ಗುಲಾಲ್ ಆಯಿತು, ಇಲ್ಲಿ ಗುಲಾಲ್ ಇಲ್ದಂಗೆ ಪರಿಸ್ಥಿತಿ ಹಂಗಾಗಿದೆ. ಅದು ನೋಡೋಣ ಅವ್ರು ಹಂಗೆ ಯಾಕೆ ಮಾಡ್ಲಿಕ್ಕೆ ಹೋದ್ರು, ಅವ್ರದ್ದು ಏನು ಪ್ಲ್ಯಾನ್ ಇತ್ತು ಏನು ನಮಗೂ ಇನ್ನೂ ಕೂಡ ತಿಳಿದಿಲ್ಲ. ಯಾಕೆ ನಾನು 2 ದಿವಸ ಕೊನೆಗೆ ಇಲ್ಲೇ ಇದ್ದೆ. ಅವ್ರಿಗೆ ಸ್ಲೋ ಅಂದರೆ ಸಿನಿಮಾದಾಗ ತೋರಿಸಲ್ಲ, ಈಗ ಸ್ಲೋ ಜಿಗದೆ ಹೋಗ್ತಿರ್ತಾರೆ, ಹಂಗೆ ಇಲೆಕ್ಷನ್ ಮಾಡತ್ತಿರ ಅವರು. ಸಾಕಾಯ್ತು ಆ ಸಿನಿಮಾದಾಗ ಆಕ್ಷನ್ ತೋರ್ತಾರಲ್ಲ, ಸ್ಲೋ ಬಂದು ಫೈಟಿಂಗ್ ತೋರಿಸ್ತಾರೆ, ಆಮೇಲೆ ಸ್ಲೋ ಆಗಿ ಆ ಕಡ್ಡಿ ಕೊಡ್ದು ಹೆಂಗಸ್ರು ಯಾವುದಾದ್ರು ಸೀರಿಯಲ್ ಬರ್ತಾರಲ್ಲ, ಸ್ಲೋ ಆಗಿ 10 ನಿಮಿಷ ತೋರಿಸ್ತಾರಲ್ಲ, ಹಂಗೆ ಎಲೆಕ್ಷನ್ ಮಾಡ್ತೀವಿ. ನಾವು ನೋಡ್ತಾ ಇದ್ದೀವಿ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಾವು, ಎಲೆಕ್ಷನ್ ಮಾಡ್ತಾರ್ತಾರೆ, ಅವ್ರನ್ನೆಲ್ಲ ನಂಬಿದ್ದೀವಿ ನಾವು. ಸ್ಲೋ ಅಂದರೆ ಇಟ್ಟು ಸ್ಲೋ ಮಾಡಿದ್ರು ಅವರು. ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ ಭಾಗವಹಿಸಲಿಲ್ಲ, ಸರಿಯಾದ ರೀತಿಯಿಂದ ಪ್ರಚಾರ ಮಾಡೋದಿಲ್ಲ. ಸೊ ಇದೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ. ಭಾಳ ನಮಗೆ ನಮಗೆ ಹೇಳಿದ್ರೆ ಇಲ್ಲ ನೀವು ಮಾಡ್ಕೋರಿ, ನಮಗೆ ಯಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವರ ಅದನ್ನು ಫುಲ್ ಕ್ಲೀನಾಗಿ ಮಾಡ್ತೀವಿ. ಅದನ್ನು ಆ ಕಡೆ ರಾಜ್ಯಕ್ಕಾಗಿ ಅವ್ರು ಮಾಡಿದ್ರು. ಅವ್ರು ಯಾಕೋ ನಮ್ಮವ್ರು ಆ ಕಡೆ ಅಳಿಗಾಡ್ತಾರೆ ರೀ, ಬಸ್ ಮುಖದಾರ ಸ್ವಲ್ಪ ನಾವು ಮೊದಲು ರಾಜು ಹೇಳಿದ್ದು ಹಿಂಗೆ ಆಗತ್ತಿತ್ತು, ನಮ್ಮಲ್ಲಿ ಸ್ವಲ್ಪ ಅಳಿಗಾಡತ್ತಿತ್ತು, ಯಾಕೋ ನೀವು ನೋಡಿರತ್ತೆ ನಾವೆಲ್ಲ ಬಂದಲ್ಲಿ ಇಲ್ಲ ಅಲ್ಲೂ ಮೈನಸ್ ಆಗ್ತಿರ್ತಾವೆ. ರಾಜು ಮೊದಲೇ ಹೇಳಿದ್ದು ನಾವು ಹಿಂಗೆ ಆಗತ್ತಿದ್ದೀವಿ, ಸ್ವಲ್ಪ ಹುಷಾರಿರಿ ನೋಡ್ರಿ ನಮ್ಮ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಾವೇನೋ ವಿಶ್ವಾಸಕ್ಕೆ ಕೊಟ್ಟಿದ್ದೀವಿ. ಆದರೆ ಭಾಳ ಅಂದರೆ ಭಾಳ ಅತಿ ದುಃಖಕರ ಮೋಸಿದ್ದು ಅಂತ ಏನು ಮೋಸ ಅಲ್ಲಿದೆ. ನಾವು ಭಾಳ ಅಂದ್ರೆ ಭಾಳ ನಂಬಿದ್ದೀವಿ. ಇದೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರೋಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು. ಮತ್ತೆ ದೂರ ಗ್ಯಾಪ್ ಭಾಳ ಆಯ್ತದೆ ಮತ್ತೆ. ಅದಕ್ಕಾಗಿ ನಾವೇನೋ ಬಯಸ್ತಿರೋ ದೈವ ಅಂದ್ರೆ ಬೇರೆ ಬಯಸ್ತೈತೆ ಅಂತ. ಏನಾಗಿದ್ರೆ ಒಳ್ಳೇದಾಗಿದೆ ಅಂತ ಹಿರಿಯ ಶಾಸ್ತ್ರ ಇದೆ, ಏನಾಯ್ತು ಒಳ್ಳೇದಕ್ಕಾಗಿದೆ ಅಂತ. ಒಂದು ಕಡೆ ಹೆಚ್ಚಿಗೆಗಳಾಗ್ಯಾವ, ಒಂದು ಕಡೆ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡುವಂಥ, ಮೂಲ ಕಾಂಗ್ರೆಸ್ಸರಿಗೆ ರಕ್ಷಣೆ ಕೊಡುವಂಥ ನಿಮ್ಮ ಕೆಲಸಗಳನ್ನು ಮಾಡುವಂಥ ಪ್ರಿಯಾಂಕಾ ನಾವು ಮಾಡ್ತೀವಿ. ಬಹುಶಃ ನೀವೆಲ್ಲ ಗಟ್ಟಿಯಾಗಿ ನಿಲ್ಲದೆ ಹೋಗಿದ್ರೆ, ಭಾಳ ಡೌನ್ ಆಗಿದ್ರೆ ಭಾಳ ನಮಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ MLA ಥರ ಇಲ್ಲೂ 70,000 ಫೈನಾನ್ಸ್ ಆಗಿಬಿಟ್ಟಿದ್ರೆ ನಾವು ಗೆಲ್ಲೋದು ಕಷ್ಟ ಆಗ್ತದೆ. ನೀವೆಲ್ಲ ಯಾವುದನ್ನು ನೋಡದೆ ಪಕ್ಷ ನೋಡಿದ್ರಿ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.